ಕಾರವಾರದಲ್ಲಿ ಬೆಳ್ಳಂಬೆಳಗ್ಗೆ ತಪ್ಪಿದ ಭಾರೀ ಅನಾಹುತ. ಚಲಿಸುತ್ತಿದ್ದ ಸ್ಕೂಟಿ ಮೇಲೆ ಮರದ ಟೊಂಗೆ ಬಿದ್ದು ಬಾಲಕಿ ಗಾಯ. ನಗರದ ಕೈಕನಿ ರಸ್ತೆಯ ಮಾಡರ್ನ್ ಉಡುಪಿ ಹೋಟೆಲ್ ಬಳಿ ಈ ಘಟನೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಸುಭಾಸ್ ವೃತ್ತದ ಕಡೆಗೆ ತೆರಳುತ್ತಿದ್ದ ಸ್ಕೂಟಿ ಸವಾರರು ಚಲಿಸುತ್ತಿದ್ದ ವೇಳೆ ಏಕಾಏಕಿ ಸ್ಕೂಟಿ ಮೇಲೆ ಮುರಿದು ಬಿದ್ದ ಮರದ ಟೊಂಗೆ. ಸ್ಕೂಟಿ ಅಡ್ಡಲಾಗಿ ಪರಿಣಾಮ ಬಾಲಕಿಗೆ ತಲೆಗೆ ಪೆಟ್ಟು ಪಟ್ಟಿದೆ. ಕೂಡಲೇ ಬೇರೆ ವಾಹನದ ಮೂಲಕ ಬಾಲಕಿಯನ್ನು ಆಸ್ಪತ್ರೆಗೆ ಕರೆದೊಯ್ದು ಸವಾರ ತಲೆಗೆ ಸಣ್ಣ ಹೊಡೆತು ಬಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಬಾಲಕಿ. ಮರದ ಟೊಂಗೆ ಬಿದ್ದ ಹಿನ್ನೆಲೆ ಸ್ಥಳಕ್ಕೆ ಕಾರವಾರ ಸಂಚಾರಿ ಪೊಲೀಸರು ದೌಡಾಯಿಸಿ ಬ್ಯಾರಿಕೇಡ್ ಅಳವಡಿಸಿ ರಸ್ತೆಯಲ್ಲಿ ವಾಹನ ಸಂಚಾರ ನಿಯಂತ್ರಿಸಿದ ಪೊಲೀಸರು ನಗರಸಭೆ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿದರು. ರಸ್ತೆಗೆ ತಾಗಿರುವ ಸಾಕಷ್ಟು ವರ್ಷ ಹಳೆಯದಾದ ಬೃಹತ್ ಗಾತ್ರದ ಮರ ಇದಾಗಿದ್ದು, ಮಳೆ ಹಿನ್ನೆಲೆ ನೀರಿಗೆ ನೆಂದು ಅಪಾಯಕಾರಿಯಾಗಿರುವ ಮರದ ಟೊಂಗೆ ರೆಂಬೆಗಳು. ಗಾಳಿ ಮಳೆಗೆ ಮತ್ತೆ ಮರದ ರೆಂಬೆಗಳು ಬೀಳುವ ಸಾಧ್ಯತೆ ಹಿನ್ನೆಲೆ ಆತಂಕ ಸೃಷ್ಟಿಸಿತು. ಮರದ ಕೆಳಗೆ ಆಶ್ರಯ ಪಡೆಯದಿರುವ ಹಲವಾರು ಅಂಗಡಿಕಾರರು ರೆಂಬೆ ಮುರಿದು ಬಿದ್ದ ಹಿನ್ನೆಲೆ ಆತಂಕಗೊಂಡಿರುವ ಅಂಗಡಿಕಾರರು ಅಪಾಯಕಾರಿ ರೆಂಬೆಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದರು.